Hello, this is Priya Prakash and welcome back to my YouTube channel. ಇವತ್ತು ನಾನು ನಿಮ್ಮ ಮುಂದೆ ಒಂದು ಯೂಸ್ಫುಲ್ ಆಗಿರೋ ಇನ್ಫಾರ್ಮೇಟಿವ್ ವಿಡಿಯೋ ತಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಆ್ಯಸ್ ಅ ನ್ಯೂ ಮಾಮ್ಸ್ ಆರ್ ನ್ಯೂ ಪೇರೆಂಟ್ಸ್ ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ. ಸೊ ಡೋಂಟ್ ಸ್ಕಿಪ್ ದಿಸ್ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಆ್ಯಕ್ಚುಲಿ ನಿಮ್ಗೆ ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಹೌದು, ನಾನು ಇವಾಗ ಮಕ್ಕಳಿಗೆ ಹಲ್ಲು ಬರುವಂಥ ಸಮಯದಲ್ಲಿ ಅಥವಾ ಟೀತಿಂಗ್ ಟೈಮಲ್ಲಿ ಯಾವ ಥರ ಪ್ರಾಬ್ಲಮ್ಸ್ನ ಮಕ್ಕಳು ಫೇಸ್ ಮಾಡುತ್ತೆ ಅಥವಾ ಯಾವ ಥರ ಡಿಫಿಕಲ್ಟೀಸ್ನ ಅವು ಎದುರಿಸುತ್ತೆ ಮತ್ತು ಆ ಡಿಫಿಕಲ್ಟೀಸ್ನ ಆ ಮಕ್ಕಳು ಫೇಸ್ ಮಾಡೋದಕ್ಕೆ ಅಥವಾ ಆ ಜರ್ನಿಲಿ ಮಕ್ಕಳಿಗೆ ಆ್ಯಸ್ ಅ ಪೇರೆಂಟ್ಸ್ ನಾವು ಯಾವ ಥರ ಹೆಲ್ಪ್ ಮಾಡ್ಬೋದು ಅಥವಾ ಆ ಮಕ್ಕಳನ್ನ ಆ ಟೈಮಲ್ಲಿ ನಾವು ಯಾವ ಥರ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂಥ ಕೆಲವೊಂದು ಟಿಪ್ಸ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಕೂಡ ಫಸ್ಟ್ ಬರೋದು ಕೆಳಗಡೆ 2 ಹಲ್ಲು, ಆಮೇಲೆ ಬರೋದು ಮೇಲ್ಗಡೆ ಹಲ್ಲು. ಬಟ್ ಕೆಲವೊಂದು ಮಕ್ಕಳಲ್ಲಿ ಮೇಲ್ಗಡೆ ಹಲ್ಲು ಫಸ್ಟ್ ಬರುತ್ತೆ. ಹೇಳೋಕ್ಕಾಗಲ್ಲ, ಎರಡರಲ್ಲಿ ಯಾವ್ದು ಬೇಕಾದರೂ ಆಗ್ಬೋದು. ಆ್ಯಂಡ್ ಈ ಟೀತಿಂಗ್ ಟೈಮಲ್ಲಿ ಮಕ್ಕಳು ತುಂಬ ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಾರೆ. ಹಲ್ಲು ಒಳಗಡೆಯಿಂದ ಹೊರಗಡೆ ಬರಬೇಕು, ತುಂಬ ಪೇನ್ ಆಗ್ತಿರುತ್ತೆ. ಮಕ್ಕಳಿಗೆ ಟೀತಿಂಗ್ ಟೈಮಲ್ಲಿ ಮೊದಲಿಗೆ ಕಂಡು ಬರುವಂಥ ಕೆಲವೊಂದು ಸಿಂಪ್ಟಮ್ಸ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಕ್ಚುಲಿ ಇದು ಹೊಸ ವಿಡಿಯೋ ಅಂತಲ್ಲ, ಬಟ್ ನನಗೆ ಗೊತ್ತಿರೋಂಥ ಕೆಲವೊಂದು ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನ ಮಗನಿಗೆ ಇವಾಗ ಲೈಟಾಗಿ ಟೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅವನು ಆ ಪೇನ್ನ ಸ್ವಲ್ಪ ಫೇಸ್ ಮಾಡ್ತಿದ್ದಾನೆ. ಸೊ ದ್ಯಾಟ್ ನಾನು ನನ್ನ ಜರ್ನಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ, ಇದು ಇನ್ನೊಬ್ರಿಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕೆಲವೊಂದನ್ನು ನಾನು ಡಾಕ್ಟ್ರ್ ಹತ್ರ ಕೇಳಿ ತಿಳ್ಕೊಂಡಿರೋದು, ಡಾಕ್ಟ್ರ್ ಹೇಳಿರೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಇನ್ನೂ ಕೆಲವೊಂದು ನನ್ನ ಪರ್ಸ್ನಲ್ ಒಪಿನಿಯನ್. ಟೀತಿಂಗ್ ಟೈಮಲ್ಲಿ ಮಕ್ಕಳಿಗೆ ಫಸ್ಟ್ಲಿ ಆಗೋದು ಡ್ರೂಲಿಂಗ್ ಮೀನ್ಸ್ ಮಕ್ಕಳಿಗೆ ಬಾಯಲ್ಲಿ ಜೊಲ್ ಬರ್ತಾ ಇರುತ್ತೆ. ಹಲ್ಲು ಬರೋ ಟೈಮಲ್ಲಿ ಮಕ್ಕಳಿಗೆ ಅದನ್ನು ಯಾವ ಥರ ಫೇಸ್ ಮಾಡಬೇಕು ಅನ್ನೋ ಐಡಿಯಾ ಇರಲ್ಲ ಮಕ್ಕಳಿಗೆ. ಸೊ ದ್ಯಾಟ್ ಅವು ಬಾಯಲ್ಲಿ ಜೊಲ್ ಸುರಿಸ್ತಾ ಇರುತ್ತೆ. ಕೆಲವೊಂದು ಮಕ್ಕಳಿಗೆ ಡ್ರೂಲಿಂಗ್ ತುಂಬ ಜಾಸ್ತಿನೇ ಇರುತ್ತೆ, ಕೆಲವೊಂದು ಮಕ್ಕಳಿಗೆ ಮೀಡಿಯಮ್ ಆಗಿರುತ್ತೆ. ಆ್ಯಂಡ್ ಇನ್ನೂ ಒಂದು ಮೇನ್ ಸಿಂಪ್ಟಮ್ ಅಂದರೆ ಮಕ್ಕಳು ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕೊಳ್ಳೋದಕ್ಕೆ ನೋಡ್ತಿರ್ತಾರೆ. ಏನಾದರೂ ಸಿಕ್ಕರು ಪ್ರತಿಯೊಂದು ಐಟಮ್ನು ಬಾಯಿಗೆ ಹಾಕೊಳ್ಳೋಕೆ ನೋಡ್ತಿರ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಮಕ್ಕಳು ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಬೆಳ್ಳು ಚಿಪ್ಪೋದು ಮಾಡ್ತಾರೆ, ಬೆಳ್ಳನ್ನ ಜೋರಾಗಿ ಕಚ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಆ ಟೈಮಲ್ಲಿ ಮಕ್ಕಳು ತುಂಬ ಅಂದರೆ ತುಂಬ ಇರಿಟೇಷನ್ನ ಅನುಭವಿಸ್ತಿರ್ತಾರೆ. ಅದನ್ನು ನೀವು ನೋಡ್ಬೋದು, ಮಕ್ಕಳ ಮುಖದಲ್ಲಿ ಕಾಣಿಸ್ತಿರುತ್ತೆ. ತುಂಬಾ ಇರಿಟೇಷನ್ ಆಗ್ತಿರುತ್ತೆ. ಅವನ್ನ ಆ ಥರ ಅವು ತೋರಿಸ್ತಾ ಇರುತ್ತೆ ಮಕ್ಕಳು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಸಿಂಪ್ಟಮ್ ಅಂದರೆ ಮಕ್ಕಳು ಹೊಸದೆಲ್ಲ ಗಟ್ಟಿ ಆಗ್ತಾ ಬರುತ್ತೆ. ಮಕ್ಕಳ ಬಾಡಿ ಟೆಂಪ್ರೇಚರಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಬಟ್ ಹೆದರೋ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಿ ಮಕ್ಕಳ ಬಾಡಿ ಟೆಂಪ್ರೇಚರ್ ಇನ್ಕ್ರೀಸ್ ಆದ್ರೂ ಅವು ಜ್ವರದ ಥರ ಇರಲ್ಲ. ಆ್ಯಕ್ಚುಲಿ ಹಲ್ಲು ಬರೋ ಟೈಮಲ್ಲಿ ತುಂಬ ಮಕ್ಕಳಿಗೆ ಜ್ವರ ಮತ್ತು ಡೈರಿಯಾ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಡೈರಿಯಾ ಮೀನ್ಸ್ ಲೂಸ್ ಮೋಷನ್ ಜಾಸ್ತಿ ಆಗುತ್ತೆ. ಈ ಲೂಸ್ ಮೋಷನ್ ಆಗೋದ್ರಿಂದ ಅಥವಾ ಜಾಸ್ತಿ ಜ್ವರ ಇರೋದ್ರಿಂದ ಮಕ್ಕಳಲ್ಲಿ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಸೊ ದ್ಯಾಟ್ ಇದಕ್ಕೆಲ್ಲ ನಾವು ಪ್ರಿಕಾಷನ್ಸ್ ತೊಗೋಬೇಕು ಅಲ್ವಾ. ಅದಕ್ಕೆ ಆ ಟೈಮಲ್ಲಿ ನಾವು ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ. ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿರೋದು ಮಕ್ಕಳಿಗೆ ಹಲ್ಲು ಬರೋ ಟೈಮಲ್ಲಿ ಅವು ಎದುರಿಸೋವಂಥ ಡಿಫಿಕಲ್ಟೀಸ್ ಬಗ್ಗೆ. ಅನುಭವಿಸುವಂಥ ಡಿಫಿಕಲ್ಟೀಸ್ನ ಆ್ಯಸ್ ಅ ಪೇರೆಂಟ್ಸ್ ನಾವು ಯಾವ ಥರ ಟ್ರೀಟ್ ಮಾಡಬೇಕು ಅಥವಾ ಮಕ್ಕಳು ಆ ನೋವು ಅನುಭವಿಸ್ತಾ ಇರೋ ಟೈಮಲ್ಲಿ ನಾವು ಮಕ್ಕಳಿಗೆ ಯಾವ ಥರ ಹೆಲ್ಪ್ ಮಾಡಬಹುದು. ಮಕ್ಕಳ ನೋವನ್ನು ನಾವು ತೊಗೊಳಕ್ಕಾಗಲ್ಲ, ಬಟ್ ಅವ್ರಿಗೆ ಅವ್ರ ನೋವನ್ನು ಕಡಿಮೆ ಮಾಡೋ ಥರ ಏನಾದರೂ ಮಾಡ್ಬೋದು ಅಲ್ವಾ. ಆ ಟೈಮಲ್ಲಿ ಮಕ್ಕಳಿಗೆ ನಾವು ಯಾವ ಥರ ಹೆಲ್ಪ್ ಮಾಡ್ಬೋದು ಅನ್ನೋ ಕೆಲವೊಂದು ಟಿಪ್ಸ್ನ ಕೊಡ್ತೀನಿ. ಮೊದಲನೇ ಟಿಪ್ಸ್ ಅಂತ ಬಂದರೆ, ನಾವು ಕ್ಲೀನಾಗಿ ಕೈ ತೊಳ್ಕೊಂಡ್ಬಿಟ್ಟು ನಮ್ಮ ಫಿಂಗರಿಂದ ಮಕ್ಕಳ ಗಮ್ಗೆ ಮಸಾಜ್ ಕೊಡೋದ್ರಿಂದ ಅವಕ್ಕೂ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸ್ವಲ್ಪ ಹೊತ್ತಿದ ಮಟ್ಟಿಗೆ ಕಚ್ಚೋದು ಅಗಿಯೋದನ್ನೆಲ್ಲ ಕಮ್ಮಿ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಮಕ್ಕಳಿಗೆ ಕೆಲವೊಂದು ಕಚ್ಚಕ್ಕೆ ಅಂತಲೇ ಐಟಮ್ಸ್ ಸಿಗುತ್ತೆ. ಇನ್ನು ಇವಾಗ ಆನ್ಲೈನಲ್ಲಿ ಸರ್ಚ್ ಮಾಡಿದರೆ ಟೀತರ್ಸ್ ಅಂತ ಬರುತ್ತೆ. ಟೀತರ್ಸ್ ಅಂದರೆ ತುಂಬ ಬರುತ್ತೆ, ಬಟ್ ಏನು ಗೊತ್ತಾ, ಮಕ್ಕಳಿಗೆ ಇವಾಗ ವುಡನ್ ಟೀತರ್ಸ್ ಬರುತ್ತೆ ಅಲ್ಲ, ವುಡನ್ ಟೀತರ್ಸ್ ಕೊಡೋದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಸಜೆಷನ್ ಪ್ರಕಾರ ನಾನು ನನ್ನ ಮಗನಿಗೆ ಕೆಲವೊಂದು ಟೀತರ್ಸ್ನ ತರಿಸಿಟ್ಕೊಂಡಿದ್ದೆ. ಅದು ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವನ್ನ ನಾನು ನನ್ನ ಮಗನಿಗೆ ಸ್ಪೆಷಲಿ ಯೂಸ್ ಮಾಡೋ ಟೀತರ್ಸು. ಇದು ಸಿಲಿಕಾನ್ ಪೆಸಿಫೈಯರ್. ಇದನ್ನು ನಾನು ಅಮೆಝಾನಲ್ಲಿ ತರಿಸ್ಕೊಂಡಿದ್ದು. ಆ್ಯಂಡ್ ವುಡನ್ ಟೀತರ್ಸ್ 2. ಇದು ತುಂಬ ಯೂಸ್ಫುಲ್ ಆಗಿದೆ ಮಕ್ಕಳಿಗೆ. ಆ ಟೈಮಲ್ಲಿ ಹಾರ್ಡ್ ಐಟಮ್ಸ್ ಬೇಕಾಗಿರುತ್ತೆ ಅಲ್ವಾ. ಇವು ಎರಡೂ ತುಂಬ ಹಾರ್ಡ್ ಆಗಿರೋದ್ರಿಂದ ಮಕ್ಕಳಿಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ ಆ್ಯಂಡ್ ಮಕ್ಕಳ ಹೆಲ್ತ್ಗೆ ಏನೂ ಹಾರ್ಮ್ ಮಾಡಲ್ಲ.
ಸೊ ಇವನ್ನ ನೀವು ಬಳಸ್ಬೋದು ಮಕ್ಕಳಿಗೆ. ಆ್ಯಂಡ್ ಇನ್ನೊಂದು, ನಾನು ರೆಕಮೆಂಡ್ ಮಾಡಲ್ಲ, ಬಟ್ ಅವನು ಇದನ್ನ ಇಷ್ಟಪಟ್ಟು ತಗೋತಾನೆ. ಅದನ್ನು ಜಾಸ್ತಿ ಅವನಿಗೆ ಕೊಡಲ್ಲ ಅಂದ್ರೂ ಅವನು ಒಂದೊಂದು ಸಲ ಇದರಲ್ಲೂ ಆಡ್ತಾನೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಇದನ್ನು ಮೋಸ್ಟ್ ಆಫ್ ದ ಟೈಮ್ ಮಕ್ಕಳಿಗೆ ವುಡನ್ ಐಟಮ್ಸ್ನ ಅಥವಾ ಸಿಲಿಕಾನ್ ಐಟಮ್ಸ್ನ ಬಳಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ಇನ್ನು 3ನೇ ಟಿಪ್ಸ್ ಬಂದುಬಿಟ್ಟು, ಕ್ಲೀನಾಗಿರೋ ಕಾಟನ್ ಬಟ್ಟೆನ ಮಕ್ಕಳ ಕೈ ಕೊಡಿ. ಹಾಗೆ ಕೊಡೋದಕ್ಕಿಂತ ಅದನ್ನು ಸ್ವಲ್ಪ ಹೊತ್ತು ಕೋಲ್ಡ್ ಮಾಡಿಬಿಟ್ಟು ಕೊಡೋದ್ರಿಂದ ಅದ್ರ ಹಾರ್ಡ್ನೆಸ್ ಮಕ್ಕಳಿಗೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸೇಷನ್ ಕೊಡುತ್ತೆ. ಬಟ್ಟೆ ಕ್ಲೀನಾಗಿದೆಯಾ ಇಲ್ವಾ ಅನ್ನೋದನ್ನು ಮೊದಲು ನೋಡಿಕೊಂಡು ಮಕ್ಕಳಿಗೆ ಕೊಡಬೇಕು. ಮಕ್ಕಳು ಅದು ಬಾಯಿಗೆ ಹಾಕತ್ತೆ ಅಂತ ಏನೇನೋ ಕೊಡಬೇಡಿ ಮಕ್ಕಳಿಗೆ. ಕೆಲವೊಂದು ಬಟ್ಟೆಗಳು ಕಲರ್ ಫೇಡ್ ಆಗ್ತಿರುತ್ತೆ, ಸೊ ಮಕ್ಕಳಿಗೆ ಅದು ಹಾರ್ಮ್ ಆಗ್ಬೋದು. ಮಕ್ಕಳಿಗೆ ಅನವಶ್ಯಕವಾಗಿರುವಂಥದ್ದನ್ನು ಯಾವುದನ್ನು ಬಾಯಿಗೆ ಹಾಕೊಳ್ಳೋದಕ್ಕೆ ದಯವಿಟ್ಟು ಕೊಡಬೇಡಿ, ಅದು ಮಕ್ಕಳ ಹೆಲ್ತ್ಗೆ ತುಂಬ ಹಾರ್ಮ್ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ, ಇದು ಯಾವುದೂ ಆಗಲಿಲ್ಲ ಅಂತಂದರೆ ಮಕ್ಕಳಿಗೆ ಅಬೋವ್ 5 months ಇದ್ದಾಗ ನೀವು ಕ್ಯಾರೆಟ್ನ ಆ್ಯಂಡ್ ಕ್ಯೂಕುಂಬರ್ನ ಮನೇಲಿ ನೀಟಾಗಿ ಕ್ಲೀನಾಗಿ ತೊಳೆದ್ಬಿಟ್ಟು ಮಕ್ಕಳಿಗೆ ಕೊಡ್ಬೋದು. ಅವು ಹಾರ್ಡಾಗಿರೋದ್ರಿಂದ ಮಕ್ಕಳು ಒಸಡಿಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ. ಆ್ಯಕ್ಚುಲಿ ಟೀತಿಂಗ್ ಟೈಮಲ್ಲಿ ಮೋಸ್ಟ್ ಇಂಪಾರ್ಟೆಂಟಾಗಿ ನಾವು ಯೂಸ್ ಮಾಡ್ಕೋಬೇಕಾಗಿರೋಂಥದ್ದು ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ಸ್, ಆಯಿತಾ. ಯಾರೋ ಹೇಳಿದರು ಅಂತ ಏನೇನನ್ನು ಮಕ್ಕಳ ಕೈಗೆ ಕೊಡೋದಕ್ಕೆ ದಯವಿಟ್ಟು ಹೋಗಬೇಡಿ, ಅಥವಾ ಮಕ್ಕಳಿಗೆ ಯಾವುದು ಬೇರೆಯವರು ಪ್ರಿಸ್ಕ್ರೈಬ್ ಮಾಡಿರೋ ಅಂಥ ಮೆಡಿಸಿನ್ಸ್ನ ಕೊಡೋದಕ್ಕೆ ಹೋಗಬೇಡಿ. ಡಾಕ್ಟ್ರು ಬರೆದು ಕೊಟ್ಟಿರೋವಂಥ ಮಾತ್ರೆಗಳನ್ನ ಅಥವಾ ಡಾಕ್ಟ್ರು ಬರೆದು ಕೊಟ್ಟಿರೋವಂಥ ಸಿರಪ್ನ ಮಾತ್ರೆ ಮಕ್ಕಳಿಗೆ ಕೊಡಿ. ಮಕ್ಕಳ ವಿಚಾರದಲ್ಲಿ ನಾವು ಯಾವುದಕ್ಕೂ ಚಾನ್ಸ್ ತೊಗೊಳೋದಕ್ಕೆ ಆಗಲ್ಲ ಅಲ್ವಾ. ಸೊ ಮಕ್ಕಳಿಗೆ ಟೀತಿಂಗ್ ಟೈಮಲ್ಲಿ ಈ ಥರ ಸಿಂಟಮ್ಸ್ ಕಾಣಿಸ್ತಾ ಇದೆ ಅಂತ ಅಂದ ತಕ್ಷಣ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಡಾಕ್ಟ್ರ್ ಹತ್ರ ಹೋಗಿ ಬನ್ನಿ. ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಬನ್ನಿ. ಕೆಲವೊಂದು ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗದೆ ಹಲ್ಲು ಬರ್ಬೋದು, ಅಥವಾ ಇನ್ನೂ ಕೆಲವೊಂದು ಮಕ್ಕಳಿಗೆ ಈ ಹಲ್ಲು ಬರೋ ಟೈಮು ತುಂಬಾ ಪ್ರಾಬ್ಲಮ್ ಕೊಡ್ಬೋದು. ಸೊ ಫಸ್ಟು ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸಿನ್ನ ಮಕ್ಕಳಿಗೆ ಕೊಡ್ತಾ ಬನ್ನಿ. ಅದರಿಂದ ಮಕ್ಕಳು ಅನುಭವಿಸುವಂಥ ಕೆಲವೊಂದು ಸಮಸ್ಯೆಗಳಿಂದ ದೂರ ಇರ್ಬೋದು. ಇಷ್ಟೊತ್ತು ನಾನು ಡಿಸ್ಕಸ್ ಮಾಡಿದ್ದು ಮಕ್ಕಳು ಹಲ್ಲು ಬರುವಂಥ ಟೈಮಲ್ಲಿ ಮಕ್ಕಳು ಎದುರಿಸುವಂಥ ಕೆಲವೊಂದು ಸಮಸ್ಯೆಗಳು, ಮತ್ತು ಆ ಸಮಸ್ಯೆಗಳನ್ನ ಎದುರಿಸೋ ಟೈಮಲ್ಲಿ ನಾವು ಮಕ್ಕಳಿಗೆ ಯಾವ ಥರ ಹೆಲ್ಪ್ಫುಲ್ ಆಗಿರಬೇಕು ಅಂತ ಅನ್ನೋ ವಿಚಾರದ ಬಗ್ಗೆ. ಈ ವಿಡಿಯೋ ನಿಮಗೆಲ್ಲ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ನನಗೆ ಗೊತ್ತಿರೋಂಥ ಕೆಲವೊಂದು ವಿಚಾರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಈ ವಿಚಾರ ಹೆಲ್ಪ್ಫುಲ್ ಅಂತ ಅನಿಸಿದರೆ, ಅಥವಾ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ.